ಪ್ರೋಗ್ರಾಮ್ ನಾನು ಅಟೆಂಡ್ ಮಾಡ್ತಾ ಇರೋದು. ಮೊದಲನೇ ಪ್ರೋಗ್ರಾಮ್ ಸಹ ತುಂಬ ಚೆನ್ನಾಗಿತ್ತು. ಎರಡನೇ ಪ್ರೋಗ್ರಾಮ್ ಇನ್ನೂ ಸೂಪರ್ ಆಗಿದೆ. ಇಲ್ಲಿ ನೇಚರ್ಗೆ ತುಂಬ ಹತ್ತಿರವಾಗಿ ನಮ್ಮನ್ನು ಕರ್ಕೊಂಬಂದಿದ್ದಾರೆ. ಈ ಪರಿಸರ ನೋಡಲಿಕ್ಕೆ ಒಂದು ನಿಜವಾಗ್ಲೂ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ತುಂಬ ಒಳ್ಳೆಯ ಜಾಗ. ಮತ್ತು ಗುರುಗಳು ಹೇಳಿದಂಥ ಪ್ರತಿಯೊಂದೂ ನಾವು ಡೈಲಿ ಮಾಡ್ತಾ ಹೋದರೆ ಅದು ನಮಗೆ ಹೆಲ್ತ್ ಟಿಪ್ಸ್ ಆಗಿ ಇರುತ್ತೆ. ಎರಡನೇದಾಗಿ ನಮಗೆ ಹೆಲ್ತನ್ನು ಯಾವ ಥರ ಕಾಪಾಡ್ಕೊಬೇಕು, ಯಾವುದೇ ಇಂಗ್ಲೀಷ್ ಮೆಡಿಸಿನ್ ಇಲ್ದಲೆ ನೇಚರ್ಗೆ ಹತ್ತಿರವಾಗಿ, ನೇಚರ್ಗೆ ತುಂಬ ಪೂರಕವಾಗಿ ನಾವು ಜೀವನ ಮಾಡಿದ್ರೆ ನಮ್ಮ ಹೆಲ್ತನ್ನು ಯಾವ ರೀತಿ ನಾವು ಕಾಪಾಡ್ಕೊಬೋದು ಅನ್ನೋದು ಈ ವರ್ಕ್ಶಾಪಿಂದ ನಮಗೆ ಗೊತ್ತಾಗಿದೆ. ಎರಡನೇದಾಗಿ ಅವರು ಒಂದು ನಗೋದಾಗಲಿ ಮತ್ತು ಹಳೋದಾಗಲಿ ಅದೆಲ್ಲ ನಮ್ಮ ಬಾಡಿಗೆ ಒಂದು ಎಕ್ಸಸೈಸ್ ಇದ್ದಾಗೆ. ನಗೋದ್ರಲ್ಲೂ ಒಂದು ಎಕ್ಸಸೈಸ್ ಇದೆ, ಹಳೋದ್ರಲ್ಲೂ ಎಕ್ಸಸೈಸ್ ಇದೆ. ಮತ್ತು ಕೆಲವು ನಮ್ಮ ಈಗೋಯಿಸಮ್ ಯಾಕೆ ಬಿಡಬೇಕು, ನಮ್ಮ ನೆಗೆಟಿವಿಟಿ ಯಾಕೆ ಬಿಡಬೇಕು ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ನಾವು ಮನಸ್ಸಿನಿಂದ ಹೊರಗಡೆ ಹಾಕೋದು. ಈಗ ನಾವು ಬರೆದಿದ್ದನ್ನ ನಾವು ಸುಡೋದೇ ಆಗಲಿ, ನೆಗೆಟಿವಿಟಿ ಏನಿದೆ ನಮ್ಮಲ್ಲಿ ಅದು ನಮ್ಮಲ್ಲಿ ಹೋಯ್ತು, ಪರಿಪೂರ್ಣವಾಗಿ ಹೋಯ್ತು ಅನ್ನೋ ಒಂದು ಮನೋಭಾವ ನಮ್ಮಲ್ಲಿದೆ. ಅಂದರೆ ನಮ್ಮ ಮನಃಶಕ್ತಿ ನಾವು ಸ್ಟ್ರಾಂಗ್ ಮಾಡ್ಕೊಬೇಕು, ದೃಢ ಮಾಡ್ಕೊಬೇಕು ಅನ್ನೋ ವಿಚಾರವನ್ನು ನಮಗೆ ಇಲ್ಲಿ ತುಂಬ ಹೆಲ್ತ್ ಟಿಪ್ಸ್ ಜೊತೆಗೆ ಹೇಳಿದ್ದಾರೆ. ಇದೇ ಒಂದು ಮುಂದೆ ಬರ್ತಕ್ಕಂಥ ಯಾರೇ ಬರಲಿ ಈ ವರ್ಕ್ಶಾಪ್ಗೆ ಅವ್ರಿಗೆ ಇದು ನಿಜವಾಗ್ಲೂ ಇದು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ನನ್ನ ಎರಡು ಮಾತನ್ನು ಮುಗ್ತೀನಿ. ಈ ಹೆಲ್ತ್ ಟಿಪ್ಸ್ ಸಿಕ್ಕಿದೆ ನಮಗೆ, ಮತ್ತು ನಮಗೆ ತುಂಬ ಒಳ್ಳೆಯ ವಿಚಾರವನ್ನು ತಿಳಿಸಿದ್ದಾರೆ ಗುರುಗಳಿಗೆ ತುಂಬ ಥ್ಯಾಂಕ್ಸ್. ಸರ್ಟಿಫಿಕೇಟ್ ತೋರಿಸ್ಬಿಡಿ ಸರ್. ಹಂಗೆ ಎಲ್ಲಿ ನೋಡಿ ಸರ್, ಹಂಗೆ ಝೂಮ್ ಏನು ಮಾಡಿಬಿಡಿ ಸರ್, ಹಂಗೆ ತೆಗೊಳ್ಳಿ. ಲೀಡರ್ ಲೋಕೇಶ್ ಅಂತ ನಮ್ಮ ಒಂದು ನಾನು ಇದೇ ರಾಮನಗರ ತಾಲೂಕನೇ. ನಮ್ಮ ತಾಲೂಕಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅನ್ನೋದಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಇದು ತುಂಬ ಒಳ್ಳೆ ಪರಿಸರದಲ್ಲಿ ಈ ಥರ ನೋಡಿರಲಿಲ್ಲ. ಮೇನ್ ರೋಡಲ್ಲಿ ನಾನು ತಿರುಗಾಡಿದ್ದೀನಿ, ಈ ಕಡೆಗೆಲ್ಲ ಬಂದಿರಲಿಲ್ಲ. ಇಂಥ ಒಳ್ಳೆಯ ಪರಿಸರ ಇರೋದು ನಮ್ಮೆಲ್ಲರ ಅದೃಷ್ಟ ಅಂತ ಹೇಳಬೇಕು. ಈ ಜಾಗ ಇನ್ನಷ್ಟು ಚೆನ್ನಾಗಿ ಇನ್ನೂ ಸಮೃದ್ಧಿ ಆಗಲಿ, ಇನ್ನೂ ಡೆವಲಪ್ಮೆಂಟ್ ಆಗಲಿ ಅಂತ ನಾನು ಆಶಿಸ್ತೀನಿ. ಸರ್ ತೊಗೊಳ್ಳಿ, ಇಲ್ಲಿ ನೋಡಿ ಕಡೆಗೆ. ನೆಕ್ಸ್ಟ್ ಲೀಡರ್ ಜಗದೀಶ್, ಟೀಚರಾಗಿ ಕೆಲಸ ಮಾಡ್ತೀನಿ, ರಾಮನಗರದವನೇ. ರಾಮನಗರ ಜಿಲ್ಲೆಯಲ್ಲಿ ಈ ಥರದೊಂದು ಪ್ರೋಗ್ರಾಮ್ ತುಂಬ ಚೆನ್ನಾಗಿದೆ, ಒಳ್ಳೆ ಪ್ರಯತ್ನ ಅಂತ ಅನಿಸುತ್ತೆ. ಇಲ್ಲಿ ಲಾಜಿಕ್ಕು ವರ್ಕ್ ಆಗಲ್ಲ, ಎಲ್ಲ ಮ್ಯಾಜಿಕ್ಕೆ. ಅದು ಎರಡನೇ ಬಾರಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ ಆ ಥರ ಮ್ಯಾಜಿಕ್ ಇದರಲ್ಲಿ. ಸರ್ ಹೇಳ್ಕೊಟ್ಟಿರೋ ಎಲ್ಲದನ್ನು ಲಾಜಿಕ್ ಹುಡುಕದೆ ಮಾಡ್ತಾ ಹೋದರೆ ಜೀವನದಲ್ಲಿ ಮ್ಯಾಜಿಕ್ ಆಗೋದ್ರಲ್ಲಿ ನೋ ಡೌಟ್. ಥ್ಯಾಂಕ್ ಯು. ಲೀಡರ್ ಸ್ಮಿತಾ, ವರ್ತೂರಿಂದ ಬರ್ತಾ ಇದ್ದೀನಿ. ಒನ್ ಡೇ ಔಟ್, ಬೆಳಗ್ಗೆಯಿಂದ ಸಂಜೆ ತನಕ ಇಂಥ ಜಾಗಕ್ಕೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಏನೋ ಕ್ಲಾಸ್ ಕಲಿಯಕ್ಕೆ ಹೋಗ್ತಾ ಇದ್ದೀನಿ, ನೇಚರೋಪತಿ ಆ ಥರ ಅನ್ಕೊಳ್ತಾ ಇದ್ದೆ. ಬಟ್ ಇಷ್ಟು ಒಳ್ಳೆ ಜಾಗದಲ್ಲಿ ಒಂಥರ ತುಂತುರು ಮಳೆ, ಒಳ್ಳೊಳ್ಳೆ ಇದು ತುಂಬ ಆರೋಗ್ಯದ ಬಗ್ಗೆನೂ ಕಲ್ತ್ವಿ, ಆಧ್ಯಾತ್ಮಿಕವಾಗೂ ಕಲ್ತಿದ್ದೀವಿ. ಇಷ್ಟೊಂದು ಕಲಿತೀನಿ ಅಂತಲೂ ಅನ್ಕೊಂಡಿರ್ಲಿಲ್ಲ. ಒಂಥರ ಎಂಟರ್ಟೈನ್ಮೆಂಟ್ ಆದಂಗೆ ಆಯಿತು ನಮಗೆ. ಒಂದು ಒಳ್ಳೆ ಪ್ರಕೃತಿ ಮಡಿಲಲ್ಲಿ ಬಂದಿದ್ದೀನಿ, ತುಂಬ ಸಂತೋಷವಾಗಿದ್ದೀನಿ. ಥ್ಯಾಂಕ್ ಯು. ಲೀಡರ್ ಯಶೋಧ ಅಂತ. ಇದು ನನ್ನ ಎರಡನೇ ವರ್ಕ್ಶಾಪು. ಪ್ರಕೃತಿಯ ಮಳೆಯಲ್ಲಿ ಬೆಳಗ್ಗೆಯಿಂದ ಇಷ್ಟು ಟೈಮು ಹೋಗಿದೆ ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿತ್ತು ಎಲ್ಲ ಆ್ಯಕ್ಟಿವಿಟೀಸು. ಯಾವುದೇ ಔಷಧಿ ಮಾತ್ರೆ ಇಲ್ದಾಗೆ ನ್ಯಾಚುರೋಪತಿಯಲ್ಲಿ ಪ್ರಕೃತಿ ಇದರಲ್ಲಿ ನಮಗೆ ಒಳ್ಳೆಯ ಇದನ್ನು ಕೊಟ್ಟಿದ್ದಾರೆ ಸರ್, ಸಾಕಷ್ಟು ಟಿಪ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಲೀಡರ್ ಪ್ರಶಾಂತ್. ನಾನು ಲಾಸ್ಟ್ ಜುಲೈಯಲ್ಲಿ ನಿರ್ವಹಣೆ ಅಟೆಂಡ್ ಮಾಡಿದ್ದೆ. ಅಲ್ಲಿ ಬಾಲಾ ಸರ್ ಹೇಳ್ತಾ ಇದ್ದು, ತ್ಯಾಗರಾಜ್ ಸರ್ನ ನಾನು ಇದೇ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೆ, ಒಂದು ಫಸ್ಟ್ ಟೈಮ್ ವರ್ಕ್ಶಾಪು. ಅವ್ರು ಹೇಳಿದ್ದು ಕೇಳಿ ನಾನು ಅವ್ರನ್ನ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ನನಗೆ ಅವ್ರು ಮೀಟ್ ಮಾಡೋಕ್ಕೆ ಸಿಕ್ಕಿರೋದು, ಅವ್ರು ನೋಡೋಕ್ಕೆ ಸಿಕ್ಕಿರೋದು ನಂದು ಪುಣ್ಯನೇ ಅಂತ ಅಂದ್ಕೊಳ್ತೀನಿ. ಸೊ ನಂದು ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನನಗೆ ಕಿರಣ್ ಸರ್ ಹೇಳಿದ್ರು ಒನ್ ಡೇ ವರ್ಕ್ಶಾಪ್ ಇದೆ ಅಂತ ಅಂದ್ಬಿಟ್ಟು
ಜಸ್ಟ್ ನಾನು ಅವ್ರನ್ನ ನೋಡೋಕ್ಕಾದ್ರೂ ಮೀಟ್ ಮಾಡೋಕ್ಕಾದ್ರೂ ಸಿಗ್ತೇನೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದೆ ನಾನು. ಬಟ್ ಇಟ್ಸ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು. ಸೊ ನಾನು ಎಲ್ಲರಿಗೂ ಬರೋರ್ಗು ಹೇಳ್ತೀನಿ, ಇಟ್ಸ್ ಗೋಯಿಂಗ್ ಟು ಬಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನು ಎಕ್ಸ್ಪೆಕ್ಟೇಷನ್ ಏನಿರಲಿಲ್ಲ ನನಗೂ. ಸೊ ಏನೋ ಅವರು ಡಾಕ್ಟ್ರು ಏನೋ ಹೇಳ್ಕೊಡ್ತಾರೆ, ನ್ಯಾಚುರೋಪತಿ ಎಕ್ಸಸೈಸ್ ಹೇಳ್ಕೊಡ್ತಾರೆ, ಯೋಗ ಹೇಳ್ಕೊಡ್ತಾರೆ ಅಂತಿದ್ದೆ. ಬಟ್ ಇಲ್ಲಿ ಬಂದಮೇಲೆ ಇಟ್ಸ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಅ ಲೈಫ್ ಸ್ಕಿಲ್ಲಿಂಗ್ ಎಕ್ಸ್ಪೀರಿಯನ್ಸು. ಸೊ ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ನನ್ನ ಫ್ಯಾಮಿಲಿಗೆ ಬಂದಿಲ್ಲ, ಸೊ ನೆಕ್ಸ್ಟ್ ಟೈಮ್ ಕಂಪಲ್ಸರಿ ಅವರು ಬರೋ ಥರನೇ ನಾನು ಇದು ಮಾಡ್ತೀನಿ. ಸೊ ಥ್ಯಾಂಕ್ ಯು. ಸರ್ ಹಂಗೆ ನೋಡಿ. ಲೀಡರ್ ನಿರಂಜನ್ ಅಂತ, ವಿಪ್ರೋದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೀನಿ. ಸೊ ಇದೊಂಥರ ನೇಚರಲ್ಲಿ ವರ್ಕ್ಶಾಪ್ ಮಾಡ್ತಿದ್ರೆ ತುಂಬ ಖುಷಿ ಆಗ್ತದೆ. ಸೊ ಎಲ್ಲರಿಗೂ ರೆಫರ್ ಮಾಡ್ತೀನಿ. ಸೊ ತುಂಬ ಎಂಜಾಯ್ ಮಾಡಿದ್ದೀನಿ. ಸೊ ನಮ್ಮಲ್ಲಿರುವಂಥ ನೆಗೆಟಿವಿಟೀಸ್ನೆಲ್ಲ ತೆಗೆದು ಸೊ ಪಾಸಿಟಿವ್ ಆಗಿ ತೊಗೊಂಡು ಸೊ ಇದೇ ಥರ ಎಲ್ಲರಿಗೂ ರೆಫರ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ನಿಶಾ. ನಾನು MBA ಮಾಡ್ಕೊಂಡಿದ್ದೀನಿ. ಇವತ್ತಿನ ವರ್ಕ್ಶಾಪ್ ತುಂಬ ಹೆಲ್ಪ್ಫುಲ್ ಆಯಿತು, ತುಂಬ ಪಾಸಿಟಿವ್ ಥಾಟ್ಸ್ ತುಂಬಿತು. ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಎಲ್ಲರೂ ಮೆಡಿಟೇಷನ್ ಮಾಡಿ ಹ್ಯಾಪಿಯಾಗಿರಿ. ಥ್ಯಾಂಕ್ ಯು. ನನ್ನ ಹೆಸರು ಪೂಜಾ, ಬೆಂಗಳೂರಿಂದ ಬಂದಿದ್ದೀನಿ. MBA ತಾನೇ ಮುಗಿಸಿದ್ದೀನಿ. ನನ್ನ ತಾಯಿ ಈ ವರ್ಕ್ಶಾಪ್ ಬಗ್ಗೆ ಹೇಳಿದಾಗ ನಾನೆಲ್ಲೋ ಒಂದು ಜಾಗದಲ್ಲಿ ಬರೀ ಕುತ್ಕೊಂಡು ಮೆಡಿಟೇಷನ್ ಮಾತ್ರ ಹೇಳ್ಕೊಡ್ತಾರೆ, ಇನ್ನೇನು ಇರಲ್ಲ, ನಾನು ಬರಲ್ಲ ಅಂತಿದ್ದೆ. ಸೊ ಅಮ್ಮ ಹೇಳಿದ್ರು, ಒಂದಿನ ಅಟೆಂಡ್ ಮಾಡು, ನಿನ್ಗೆ ಇಷ್ಟ ಆಗಿಲ್ಲ ಅಂದರೆ ನೆಕ್ಸ್ಟ್ ಟೈಮಿಂದ ಬರಬೇಡ ಅಂತ. ಬಟ್ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯಿತು, ತುಂಬ ಭಿನ್ನವಾಗಿ ವರ್ಕ್ಶಾಪ್ನ ಕಂಡಕ್ಟ್ ಮಾಡಿದ್ರು. ಸೊ ಬರೋಕ್ಕಿಂತ ಮುಂಚೆನೂ ಮೈಂಡ್ ಫುಲ್ ನೆಗೆಟಿವ್ ಥಾಟ್ಸ್, ಸ್ವಲ್ಪ ಕ್ಲಾರಿಟಿ ಇರಲಿಲ್ಲ. ಇಲ್ಲಿ ಬಂದಾದಮೇಲೆ ಖುಷಿ ಆಯಿತು. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಚೈತನ್ಯ. ಗುರುಗಳು ಲೈಫಲ್ಲಿ ಏನು ಮಾಡಬೇಕು ಅಂತ ಹೇಳ್ಕೊಂಡು ಕೊಡಲ್ಲ, ಲೈಫಲ್ಲಿ ಹೆಂಗೆ ಮಾಡಬೇಕು, ಖುಷಿಯಾಗಿ ಮಾಡಬೇಕು ಅದನ್ನೇ ಹೇಳ್ಕೊಂಡು ಕೊಡ್ತಾರೆ. ಅದು ಕ್ರೇಜಿ ಅನ್ನೋಕ್ಕಾಗಲ್ಲ, ಹುಚ್ಚಾಟ ಅನ್ಬೋದು, ಕ್ರೇಜಿಯಾಗಿರುತ್ತೆ. ಎಲ್ಲ ಹೊಸ್ದಾಗಿ ಕಲಿತೀರಿ. ಲೈಫ್ ಸಿಂಪಲ್ ಆಗಿರೋದನ್ನ ಹೇಳ್ಕೊಂಡು ಕೊಡ್ತಾರೆ ಗುರುಗಳು. ನನ್ನ ಹೆಸರು ರಮೇಶ್ ಅಂತ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಈ ಒಂದು ವಾತಾವರಣ ಎಷ್ಟು ಸುಂದರವಾಗಿದೆ ಅಂತಂದರೆ ಒಂದು ಹಳ್ಳಿಗಾಡಲ್ಲಿ ಒಂದು ನೆನಪನ್ನು ತರಿಸುತ್ತೆ. ಮತ್ತು ಈ ಬೆಳಗ್ಗೆಯಿಂದ ತ್ಯಾಗರಾಜ್ ಸರ್ ಏನು ಮಾಡಿದರು ಅಂತಂದರೆ, ಈ ಒಂದು ನಾವು ಬೆಂಗಳೂರಿಂದ ಬಂದಿಗೆ ಅಂತಂದರೆ ಬೆಳಿಗ್ಗೆ ತಕ್ಷಣ ಮೊಬೈಲು, ಈ ವಾಟ್ಸಪ್ಪು, ಈ TV ಬರೀ ಇದರಲ್ಲೇ ಕಳಿತೀವಿ. ಸಂಡೇ ಒಂದು ದಿವಸ ಈ ನೇಚರ್ಗೆ ಒಂದು ಹತ್ತಿರವಾಗತಕ್ಕಂಥ ಒಂದು ಮಾಡಿಕೊಟ್ಟಿದ್ದಾರೆ, ನಮಗೆ ಮೆಡಿಟೇಷನ್ ಮಾಡಿಸ್ಕೊಟ್ಟಿದ್ದಾರೆ. ಲೈಫನ್ನು ಈಸಿಯಾಗಿ ಮಾಡಿ ನಗ್ನಗ್ತಾ ಕಲೀರಿ ಅಂತ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಥ್ಯಾಂಕ್ ಯು. ನನ್ನ ಹೆಸರು ಹರೀಶ್ ಅಂತ. ಇದು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು ವರ್ಕ್ಶಾಪ್ನ. ಇದು ತುಂಬ ಕಲ್ತಿದ್ದೀನಿ. ನಾನು ಡೈಲಿ ಮನೇಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ, ಮತ್ತು ನನ್ನ ಫ್ರೆಂಡ್ಸಿಗೂ ಹೇಳ್ತೀನಿ. ಧನ್ಯವಾದ. ನನ್ನ ಹೆಸರು ಕಿರಣ್ ಅಂತ, ನಾನು ವರ್ತೂರಿಂದ ಬರ್ತಾ ಇದ್ದೀನಿ. ನೇಚರ್, ಪ್ರಕೃತಿ ಅಂದರೆ ಈ ದೇಹ ಆಗಿರೋದೇ ಪ್ರಕೃತಿಯಿಂದ ಅಂತ ಹೇಳ್ತಾರೆ. ಪ್ರಕೃತಿ ಅಂದರೆ ಪಂಚಭೂತಗಳಿಂದ ಆಗಿದೆ ಅಂತ ಹೇಳ್ತಾರೆ. ಸೊ ನಾವು ಪಂಚಭೂತಗಳ ಜೊತೆ ಹೇಗೆ ಅಲೈನ್ ಆದರೆ ನಮ್ಮ ಹೆಲ್ತ್, ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ನ ಫಿಟ್ಟಾಗಿ ಇಟ್ಕೋಬೋದು ಅಂತ ಕಲಿಸ್ಕೊಟ್ಟಿದ್ದಾರೆ. ಜೊತೆಗೆ ಎಮೋಷ್ನಲ್ ಮತ್ತು ಸ್ಪಿರಿಚುವಲ್ ಲೈಫ್ನ ಹೇಳ್ಕೊಟ್ಟಿದ್ದಾರೆ. ಸಂಡೇ ಹೇಗೇಗೋ ಕಳೀತಾ ಇದ್ವಿ, ಇವತ್ತು ಬಂದು ಇಟ್ಸ್ ಎ ಮೆಮೊರೇಬಲ್ ಸಂಡೇ ಫಾರ್ ಅಸ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಸರ್ ನೋಡಿ, ನನ್ನ ಹೆಸರು ಮಂಜುಳಾ ಅಂತ. ನಾನು ಈ ಪ್ರೋಗ್ರಾಮ್ ಬರ್ಬೇಕಾದ್ರೆ ನಮ್ಮ ತಂಗಿ ಸುಮಾರು ಸರಿ ಇದು ಮಾಡಿದ್ಲು, ಆದರೆ ನಾನು ಅಷ್ಟು ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ. ಆದರೆ ಇಲ್ಲಿ ಬಂದಮೇಲೆ ಅನಿಸ್ತು ಇದನ್ನೆಲ್ಲ ನಾನು ಮಿಸ್ ಮಾಡ್ಕೊಂಡಲ್ಲ ಅಂತ.
ಇದ್ರ ಬಗ್ಗೆ ಎಲ್ಲ ಆಗಲೇ ಎಲ್ಲರೂ ಹೇಳಾಗಿದೆ. ಆದರೆ ಇದಕ್ಕೆ ಬಂದಿದ್ದು ನನಗೆ ತುಂಬಾ ಖುಷಿಯಾಗಿದೆ. ನೋಡಿ ಮ್ಯಾಮ್ ಹಾಗೆ. ನನ್ನ ಹೆಸರು ಕಾವ್ಯ ಅಂತ. ನಾನು ಮೆಡಿಟೇಷನ್ ಮಾಡಬೇಕು ಅಂತ ಇಷ್ಟಪಡ್ತಿದ್ದೆ, ಅದರ ಅನುಭವ ಆಗಿರಲಿಲ್ಲ. ಇಲ್ಲಿಗೆ ಬಂದಾದಮೇಲೆ ತುಂಬ ಇಷ್ಟ ಆಯಿತು. ಎಲ್ರಿಗೂ ಹೇಳ್ತೀನಿ, ಆರೋಗ್ಯ ಕಾಪಾಡ್ಕೊಳ್ಳಿ, ಟ್ಯಾಬ್ಲೆಟಿಂದ ಎಲ್ಲ ಹೋಗೋದಿಲ್ಲ ಅಂತ ಹೇಳ್ತೀನಿ ಎಲ್ರು. ಥ್ಯಾಂಕ್ಸ್. ನನ್ನ ಹೆಸರು ಅನುಷಾ, ರಾಮನಗರದಿಂದ ಬಂದಿದ್ದೀನಿ. ಬರಬಾರ್ದು ಅಂದ್ಕೊಂಡಿದ್ದೆ, ಬೇಜಾರಿಂದನೇ ಬಂದೆ, ಆದರೆ ಬಂದಮೇಲೆ ಖುಷಿ ಆಯಿತು, ಚೆನ್ನಾಗಿತ್ತು. ಇದೆ ಮೇಡಮ್ ಹಂಗೆ ಒಂದು ನಾನು ಲೀಡರ್ ಪದ್ಮ ಪ್ರಸಾದ್ ಅಂತ ಇನ್ಸ್ಪೈರ್ ಟೀಮಿಂದ ಬರ್ತಾಯಿದ್ದೀನಿ. ನಾನು ಡೈಲಿ 11 to 12 ಟ್ಯಾಬ್ಲೆಟ್ಸ್ ನುಂಗ್ತೀನಿ ಡೈಲಿ. ಗಿರಿಜಾ ಮೇಡಮ್ ರೆಕಮೆಂಡ್ ಮಾಡಿದ್ದು 4-5 ಡೇಸ್ ಬಿಫೋರು, ಇದಿದೆ ಹೋಗಿ ಅಲ್ಲಿ ಪರ್ಸ್ನಲ್ ಆಗಿ ಅಂತ. ಇಲ್ಲಿ ಬಂದು ನೋಡ್ತೀನಿ, ಏನಾದರೂ ಯೋಗ ಆ ಥರ ಹೇಳ್ಕೊಡ್ತಾರೆ ಅಂದರೆ ಇಲ್ಲಿ ಎಲ್ಲೋ ತೊಗೊಂಡು ಬಂದುಬಿಟ್ಟಿದ್ದಾರೆ. ತುಂಬ ವಾತಾವರಣ ಎಲ್ಲ ಪ್ರಕೃತಿ ಎಲ್ಲ ಚೆನ್ನಾಗಿದೆ. ನಮ್ಮ ಫ್ಯಾಮ್ಲಿನೆಲ್ಲ ಕರ್ಕೊಂಬಂದುಬಿಡ್ತೀನಿ ಒಂದು ಸತಿ. ನಾನು ನಮ್ಮ ಹಸ್ಬೆಂಡು ಮಕ್ಕಳೆಲ್ಲ ಬಂದುಬಿಟ್ಟು ಒಂದು ಸತಿ ಇದು ಮಾಡ್ಕೊಂಡು ಹೋಗ್ಬಿಟ್ಟು ವಾಲಂಟಿಯರ್ ಆಗೂ ಬರ್ತೀನಿ ಅಂತ ನಾನು ಇದು ಮಾಡ್ತೀನಿ. ನಮಸ್ಕಾರ, ನನ್ನ ಹೆಸರು ಭಾಸ್ಕರ್ ಅಂತ. ತ್ಯಾಗರಾಜ್ ಅವರು ಬಂದು ನನಗೆ 2013ರಿಂದ ಸ್ನೇಹಿತರು. ಅವ್ರಿಗೆ ಕೇಳಿದೆ ನಾನು, ಏನು ಸರ್ ಇದೆಲ್ಲ ಮಾಡ್ತಾಯಿದ್ದೀರಾ, ಏನಕ್ಕೆ ಬೇಕು ಇದೆಲ್ಲ ಅಂದೆ. ಅವ್ರು ಮಾತು ಹೇಳಿದ್ರು, ನಾನು ನನ್ನದನ್ನ ಸಾಯಿಸ್ಬೇಕು, ಪಾಪ ಜನಗಳ ಹತ್ರ ತುಂಬೋಗ್ಬಿಟ್ಟಿದೆ, ಇದನ್ನು ಸಾಯಿಸ್ಬೇಕು, ನೀವು ಬಂದು ಜೊತೆಗೆ ನಮಗೆ ಸೇರಿ ಅಂತ ಹೇಳಿದ್ರು. ಅದು ಖಂಡಿತ ಸಾಯಿಸ್ತಾ ಕುಂತಿದ್ದಾರೆ ಅವರು. ಅದಾದ್ರೂ ಓಡಿಸಿ ಅಂತ ಹೇಳಿದಾರೆ, ಓಡಿಸಿದ್ರೆ ಮತ್ತೆ ಬರುತ್ತೆ, ಸಾಯಿಸ್ಬಿಡೋಣ ಅಂತ ಹೇಳಿದ್ರು. ಸರಿ ಮಾಡಿ ಸರ್, ತುಂಬ ಸಂತೋಷ ಆಗಿದೆ ಅಂತ ಹೇಳಿದೆ. ಇದೊಂದು ಖುಷಿನೇ, ಯಾಕಂದರೆ ಎಲ್ಲರೂ ಇಲ್ಲಿ ಬಂದು ದಿಕ್ಕು ದಿವಾನಿಲ್ದ ಥರ ಇದೆ. ಈ ಕಾರ್ಡ್ ನೋಡಿದ್ರೆ ಏನೋ ಒಂಥರ ಇದೆ, ಆದರೆ ಆಚೆ ಬಂದಮೇಲೆ ಗೊತ್ತಾಗುತ್ತೆ ನಾವೆಲ್ಲ ಒಳ್ಳೆ ಸ್ಥಾನದಲ್ಲಿ ಬಂದಿದ್ದೀವಿ ಅಂತ. ತುಂಬ ಥ್ಯಾಂಕ್ಸ್ ಅವರಿಗೆ, ತ್ಯಾಗರಾಜ್ ಅವರಿಗೆ. ನೋಡಿ ಹಂಗೇನೆ ಕಡೆ. ನನ್ನ ಹೆಸರು ಮನೋಲ್ಲಾಸ ನಟರಾಜ್ ಅಂತ ಸರ್. 5 ವರ್ಷದಿಂದ ಮನೋಲ್ಲಾಸದಿಂದ ವಾಲಂಟಿಯರ್ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ನೇಚರ್ ಹುಡ್ ಟಚ್ ಥೆರಪಿಯಿಂದ ಕಲ್ತ್ಕೊಂಡಿದ್ದೆ. ಈ ವರ್ಷ ನಮಗೆ ಜುಲೈ 22ರಂದು ಹೆಣ್ಮಗಾಯಿತು. ಅದು ನಾರ್ಮಲ್ ಡೆಲಿವರಿ ಆಯಿತು ಸರ್. ಇಲ್ಲಿಂದ ತುಂಬ ಬೆನಿಫಿಟ್ ಆಯಿತು. ನೋಡಿ ಸರ್. ನನ್ನ ಹೆಸರು ಚೈತ್ರ ಅಂತ, ಇಲ್ಲೇ ರಾಮನಗರದಲ್ಲೇ ಇರೋದು, ಅಲ್ಲಿಂದ ಬಂದಿರೋದು. ಒಂದಿನ ಫುಲ್ಲು ಬೆಳಿಗ್ಗೆ ಇಲ್ಲಿಗೆ ಬಂದಾಗಿಂದ ಈಗ ಹೊರಡೋವರೆಗೂ ಮನೆ ಫ್ಯಾಮಿಲಿ ಅದು ಯಾವುದು ನೆನಪೇ ಬಂದಿಲ್ಲ. ಅಷ್ಟು ಫುಲ್ಲು ಎಂಜಾಯ್ಮೆಂಟು, ಇನ್ವಾಲ್ವ್ಮೆಂಟು, ಒಂಥರ ಆಲ್ಟರ್ನೇಟ್ ಮೈಂಡು ಎಲ್ಲ ಸೆಟ್ಟಾಗಿದೆ. ಇಲ್ಲಿ ಪಾಸಿಟಿವಿಟಿ ತುಂಬ ವರ್ಕ್ ಆಗುತ್ತೆ. ತುಂಬ ಚೆನ್ನಾಗಿದೆ ಪ್ರೋಗ್ರಾಮು, ತುಂಬ ಇಷ್ಟ ಆಗಿದೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಅನುಪಮ ಅಂತ. ಮನೋಲ್ಲಾಸ ಆರೋಗ್ಯ ಕೇಂದ್ರದಿಂದ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಿರೋದು. ನಮ್ಮೂರು ಬಂದು ಮಾಗಡಿ. ನನಗೆ ಫಸ್ಟ್ ಟೈಮ್ ಬಂದಾಗ ಕಾಡು ಅಂದ ತಕ್ಷಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ತುಂಬ ಕನ್ಫ್ಯೂಷನ್ ಆಗೋಗಿತ್ತು. ಮತ್ತು ಇವಾಗ ಬಂದೈತದೆ ಇಷ್ಟೊಂದು ನೇಚರು, ಇಷ್ಟೊಂದು ಸುಂದರವಾಗಿ ಪ್ರಕೃತಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಮತ್ತು ನನಗೆ ಯೋಗ ಅಂದ್ರೇ ಇಂಟ್ರೆಸ್ಟ್ ಇರಲಿಲ್ಲ, ಮತ್ತು ನನಗೆ ನಗೋದು ಅಂದರೆ ಅಷ್ಟೊಂದು ಗೊತ್ತಿರಲಿಲ್ಲ. ಅದನ್ನ ಕಲ್ಸ್ಕೊಂಡು ಕೊಟ್ಟಿದ್ದಾರೆ. ಯಾವ ರೀತಿ ನಾವು ಬೆಳವಣಿಗೆಯಲ್ಲಿ ನಮ್ಮ ಜೀವನಕ್ಕೆ ಬೇಕಾದ ಯಾವ ರೀತಿ ಇರಬೇಕು, ಏನು ಮಾಡಬೇಕು ಅನ್ನೋದು ಕಲ್ಸ್ಕೊಂಡು ಕೊಟ್ಟಿದ್ದಾರೆ.
ಥ್ಯಾಂಕ್ ಯು ಸೋ ಮಚ್. ಬಂದಿದ್ದಕ್ಕೂ ತುಂಬ ತುಂಬ ಖುಷಿ ಆಯ್ತೈತೆ. ಬನ್ನಿ ಮೇಡಮ್. ನನ್ನ ಹೆಸರು ಸುಷ್ಮಿತಾ ಅಂತ, ವನಲಸ ಆರೋಗ್ಯ ಕೇಂದ್ರದಲ್ಲಿ ಬಿಡಿ ಲಾಸ್ಟ್ ಮೂಮೆಂಟ್ ಬಿಡಿ ಕ್ಲೋಸ್ ಬಿಡಿ ಸರ್